ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ತೊಗರಿಕಾಳು, ಹಸಿ ತೊಗರಿಕಾಳ್ದು ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಬರೀ ತೊಗರಿಕಾಳು ಆಗ್ತಾಯಿಲ್ಲ, ಜೊತೆಗೆ ಇದು ನಮ್ಮ ಗಾರ್ಡನಲ್ಲೇ ಸಿಕ್ಕಿರುವಂತಹ ಸೊಪ್ಪು. ಇದು ಯಾವುದೇ ರೀತಿಯ ಔಷಧಿಯನ್ನು ಹೊಡೆದಿಲ್ಲ, ಇದು ಆರ್ಗ್ಯಾನಿಕ್ ಆಗಿರುತ್ತೆ. ಸೊ ಕೀರೆ ಸೊಪ್ಪು ಅಂತ ಹೇಳ್ತಾರೆ, ಇದು ಬರೀ ಕೀರೆ ಸೊಪ್ಪು ಮಾತ್ರ. ಇದನ್ನು ನಾನು ನೀಟಾಗಿ ವಾಶ್ ಮಾಡಲಿಕ್ಕೆ, ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ನೀಟಾಗಿ ಈ ರೀತಿಯಾಗಿ ನೀರಲ್ಲಿ ನೆನೆ ಹಾಕಿ ಒಂದು 10 ನಿಮಿಷ ನೆನೆ ಹಾಕಿದ್ರೆ ಮಣ್ಣೆಲ್ಲ ಬಿಟ್ಟೋಗುತ್ತೆ. 4ರಿಂದ 5 ಬಾರಿ ತೊಳೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು 2 ಕಟ್ಟಿದೆ. ಇದು ತುಂಬಾ ಸಿಂಪಲಾಗಿರುತ್ತೆ ಈ ಉಪ್ಪು ಸಾಂಬಾರು. ಯಾವುದೇ ರೀತಿ ಒಗ್ಗರಣೆ ಹಾಕೋದಿಲ್ಲ, ಯಾವುದೇ ರೀತಿ ಮಸಾಲೆ ಕೂಡ ಆಡಿಸ್ಲಿಕ್ಕೆ ಹಾಕೋದಿಲ್ಲ. ಜಸ್ಟ್ ಒಂದು ಟೊಮೆಟೊ ಹಾಕಿ ನಾವು ಆಡಿಸಿರ್ತಕ್ಕಂತಹ ಉಪ್ಪು ಸಾಂಬಾರು ಖಾರ, ಒಣಮೆಣ್ಸಿಕಾಯಿಂದ, ಆ್ಯಕ್ಚುಲಿ ಹಸಿಮೆಣ್ಸಿಕಾಯಿಂದ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಜಾಸ್ತಿ ಒಣಮೆಣ್ಸಿಕಾಯಿದು ಉಪ್ಪು ಸಾಂಬಾರು ಖಾರ ಮಾಡೋದ್ರಿಂದ ನಾನು ಒಣಮೆಣ್ಸಿಕಾಯಿ ಖಾರನೇ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಅದೇ ಥರ ಖಾರವನ್ನು ನಾವಿಲ್ಲಿ ಆಲ್ರೆಡಿ ಇದೆ ಆರಿಸಿಟ್ಟಿರೋದು, ಅದನ್ನೇ ಸ್ವಲ್ಪ ಹಾಕ್ಕೊಂಡು ಮಾಡುವಂತಹದ್ದು. ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆಲ್ಲ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಬಿಸಿನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೆ, ಕುದೀತಾ ಇದೆ. ತೊಗರಿಕಾಳನ್ನು ಒಂದು 2ರಿಂದ 3 ಬಾರಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋವಂಥದ್ದು ನಾನು ಕುದೀತಾ ಇರೋ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೊಂದು ಅರ್ಧ ಭಾಗ ಬೇಯಬೇಕಾಗುತ್ತೆ. ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಳನ್ನು. ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು ಅದನ್ನೇ ಹೇಳಿದಾಗೆ 50% ಬಾಯ್ಲ್ ಮಾಡ್ಕೊಂಡಾದಮೇಲೆ ಒಂದು ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತೊಗರಿಕಾಳು ಕೂಡ ಒಂದು ಅರ್ಧ ಭಾಗ ಬೆಂದಿದೆ, ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟು ಬೇಯಬೇಕು, ಹಿಂಗೆ ಗಮ್ಕುದ್ರೆ ಸ್ವಲ್ಪ ಮಟ್ಟಿಗೆ ಪ್ರೆಸ್ ಆಗಬೇಕು, ಆ ರೀತಿಯಾಗಿ ಬೇಯಿಸ್ಕೊಳ್ಳಿ. ಹಾಗೆ ಒಂದು ಮೀಡಿಯಮ್ ಸೈಜ್ದು ಹುಳಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರ್ತದೆ ಏನಪ್ಪ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ ಅಂತ. ಸೊ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ತುಂಬಾ ಹುಳ ಇರುತ್ತೆ ಟೊಮೆಟೊನಲ್ಲಿ, ವೈಟ್ದು ತುಂಬ ಉದ್ದುದ್ದಾಗಿ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಕಟ್ ಮಾಡಿಕೊಂಡು ಚೆಕ್ ಮಾಡಿ ವಾಶ್ ಮಾಡಿ ಹಾಕ್ಕೊಡಿ ಅಂತ ಹೇಳ್ತಾ ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಬೇಯಿಸಿದ್ರೆ ಬೇಗನೆ ಬೆಂದೋಗುತ್ತೆ. ಅದ್ರ ಜೊತೆ ಕಾಳು ಕೂಡ ಒಂದು 80% ಬೇಯುತ್ತೆ. ಅದಾದಮೇಲೆ ನಾನಿಲ್ಲಿ ತೊಳೆದು ವಾಶ್ ಮಾಡಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೊಪ್ಪನ್ನು ಇಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಹಾಕ್ತೀನಿ, ಆಯಿತಾ? ನೋಡ್ತಾ ಇರ್ಬೋದು, ಟೊಮೆಟೊ ಕೂಡ ಬೆಂದಿದೆ. ನೆಕ್ಸ್ಟ್ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂತಹ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಸಿ ಕಾಳಿಗೆ ಸೊಪ್ಪು ಹಾಕ್ಕೊಂಡು ಉಪ್ಪು ಸಾಂಬಾರು ಮಾಡ್ಕೊಂಡು ತಿನ್ನೋದೇ ಒಂದು ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ, ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೂ ಎಲ್ಲರಂತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಸೊಪ್ಪನ್ನು ಹಾಕಿದ್ದೀನಿ. ನೆಕ್ಸ್ಟು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಸೊಪ್ಪು ಮತ್ತು ಕಾಳು ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ನಾನು ಇವಾಗ ಇದರಲ್ಲಿ 1 ಸೋಟು ಸೊಪ್ಪು ಮತ್ತು ಕಾಳನ್ನು ತೊಗೊಳ್ತಾ ಇದ್ದೀನಿ. ಫಸ್ಟು ಟೊಮೆಟೊ ಹಾಕ್ಕೊಳ್ಳೋಣ, ಅದಾದಮೇಲೆ ಕಾಳು ಮತ್ತು ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಡಿಸ್ಲಿಕ್ಕೆ ಇದು ಸ್ವಲ್ಪ ಸೊಪ್ಪು ತೊಗೊಳ್ತಾ ಇದ್ದೀನಿ. ಸೋಟು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಿಮಗೆ ಇದೇನು 3 ಸೋಟು ಆಗ್ತಾಯಿದ್ದಾರೆ ಅಂತ ದಯವಿಟ್ಟು ಅಂದ್ಕೊಂಬಿಡಿ. ಇದು ನಾರ್ಮಲ್ ಸೋಟ್ ಆದರೆ 1 ಸೋಟ್ ಆಗುತ್ತೆ. ಇದು ಮಿನಿ ಸೋಟ್ ಆಗಿರೋದ್ರಿಂದ ಸೊ 2-3 ಸೋಟ್ ಹಾಕೋ ಅವಶ್ಯಕತೆ ಇತ್ತು, ಹಾಕಿದ್ದೀನಿ. ಸೊ ಇವಾಗ ನೆಕ್ಸ್ಟು ಫ್ಲೇಮ್ನ ಲೋಯಲ್ಲಿಟ್ಟು ಸ್ವಲ್ಪ ಇದನ್ನು ಹಾರಲಿಕ್ಕೆ, ಬೇಗನೆ ಹಾರಬೇಕು ಅಂತಂದರೆ ಸ್ವಲ್ಪ ನೀರನ್ನು ಹಾಕಿ, ತಣ್ಣೀರು ಮೇಲ್ಗಡೆ ಹಿಂಗೆ ಪ್ಲೇಟನ್ನು ಇಟ್ಟರೆ ಬೇಗನೆ ಕೂಲ್ ಆಗುತ್ತೆ. ಫ್ರಿಜ್ ಇದ್ದರೆ ಫ್ರಿಜ್ಜರಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಇದಕ್ಕೇ ಕಡ್ಡಿ ಇರುವಂಥ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಉದುರಿಸ್ಲಿಕ್ಕೆ ಇದು ಸ್ವಲ್ಪ ಸಾಂಬಾರು ಸೊಪ್ಪು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನಷ್ಟು ಉಪ್ಪು ಸಾಂಬಾರು ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್. ಇದು ತುಂಬಾ ಚೆನ್ನಾಗಿರುತ್ತೆ, ಘಮ ಅಂತ ಇದೆ. ನಾನು 2 ಡೇಸ್ ಆಯಿತು ಆಡಿಸಿ, ಬಟ್ ಅದೇ ಫ್ಲೇವರ್ ಇದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಬೇಕಾದ್ರೆ ನಾನು ಹುಣಸೆಹಣ್ಣನ್ನು ಜೊತೆಯಲ್ಲಿ ಆಡಿಸೋದಿಲ್ಲ, ಅವಶ್ಯಕತೆ ಇದ್ದರೆ ನಾವು ಸಾಂಬಾರಿಗೆನೆ ಸ್ವಲ್ಪ ಹಾಕ್ಕೊಂಡು ಕಿವುಚ್ಕೊಂಡು ಊಟ ಮಾಡ್ತೀವಿ. ಸೊ ಹುಣಸೆಹಣ್ಣು ಹಾಕೋದ್ರಿಂದ ಬೂಸುಂಡೆ ಬಂದುಬಿಡುತ್ತೆ ಅಂತ ಹೇಳಿದ್ದೆ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ನಾನು ಕೂಡ ಕ್ವಿಕ್ಕಾಗಿ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟಾಗಿ ಕೂಲ್ ಆಗಿದೆ. ನಾನಿಲ್ಲಿ ಒಂದು ಸಣ್ಣದಾದಂಥ ಮಿಕ್ಸಿ ಜಾರನ್ನು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ.
ಆ್ಯಕ್ಚುಲಿ ನಾನು ನಿಮಗೆ ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಯಾವುದೇ ರೀತಿ ಸ್ಟ್ಯಾಂಡ್ ಇಲ್ಲ, ಯಾವುದೇ ರೀತಿ ಯಾರೂ ಹೆಲ್ಪ್ ಮಾಡ್ತಾಯಿಲ್ಲ. ಸೊ ನಾನೇ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಮಾಡೋದ್ರಿಂದ ಈ ಒಂದು ಐಟಮನ್ನು ಹಾಕಲಿಕ್ಕೆ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ನಾನಿಲ್ಲಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಟ್ಟಿಗೆ ನೀರನ್ನು ಸೇರಿಸ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ಕೂಡ ರೆಡಿ ಇದೆ, ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸಾಂಬಾರು ಅಂತ ಅಂದ್ರೇ ತುಂಬ ಗಟ್ಟಿ ಇರೋದಿಲ್ಲ, ಈ ರೀತಿ ಸಾಂಬಾರೆಲ್ಲ ಗಟ್ಟಿ ಇರೋದಿಲ್ಲ. ಮಳ್ಸ ಸಾಂಬಾರು ಮತ್ತು ಮಸಾಲ ಸಾಂಬಾರುಗಳೆಲ್ಲ ಗಟ್ಟಿ ಇರುತ್ತೆ. ಸೊ ಇದನ್ನು ಸ್ವಲ್ಪ ತೆಳುವಾಗೇ ಮಾಡ್ಕೊಬೇಕು. ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇದೇ ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಒಂದು ಕುದಿ ಬಂದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಉಪ್ಪು ಸಾಂಬಾರು ಪರ್ಫೆಕ್ಟಾಗಿರುತ್ತೆ ಅಂತಲೇ ಅರ್ಥ, ಮತ್ತು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ರಾಗಿ ಮುದ್ದೆಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ರಾಗಿ ಮುದ್ದೆಗಂತೂ ಸೂಪರ್ ಸೂಪರ್ ಸೂಪರ್. ಸಾಂಬಾರು ಕೂಡ ಮಾಡ್ತಾ ಇದೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕು, ಉಪ್ಪು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಉಪ್ಪು ಸಾಂಬಾರು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಊಟ ಮಾಡೋದ್ರಿಂದ ಅದರಲ್ಲೂ ಖಾರಕ್ಕೂ ಉಪ್ಪು ಹಾಕಿರ್ತೀವಿ. ಸೊ ಅದಕ್ಕೋಸ್ಕರ ಇದು ಒಂದು 2 ನಿಮಿಷ ಬೆಂದರೆ ಸಾಂಬಾರು ರೆಡಿ ಆಗುತ್ತೆ. ಅದಕ್ಕೂ ಮುಂಚೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ. ಉಪ್ಪು ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪಿಲ್ಲ ಅಂತ ಅಂದರೆ ಟೇಸ್ಟೇ ಇರೋದಿಲ್ಲ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಹೌದಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಇವಾಗ ಸಾಂಬಾರು ಕೂಡ ಬೆಂದಿದೆ. ನಾನು ನೆಕ್ಸ್ಟ್ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಲರ್ಫುಲ್ ಆಗಿದೆ. ನಾನು ಸೊಪ್ಪು ಹಾಕಿರೋದ್ರಿಂದ ಲೈಟ್ ಗ್ರೀನಿಶ್ ಆಗಿದೆ. ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ಮುದ್ದೆ ಮಾಡಲಿಲ್ಲ, ಸೊ ಅದಕ್ಕೋಸ್ಕರ ರೈಸ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಉಪ್ಪು ಸಾಂಬಾರು ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಯಾವುದೇ ರೀತಿ ಮಸಾಲೆ ಇರೋದಿಲ್ಲ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾರಾದರೂ ಸಹ ತಿನ್ನಬಹುದು, ಏನು ತೊಂದರೆ ಇಲ್ಲ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನನ್ನ ವೀಡಿಯೋನ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನು, ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.